ರೂರಲ್ ಆಶ್ರಯ ಅಥವಾ ವಸತಿ ಯೋಜನೆ ಅಂತ ಹೇಳ್ಬೋದು. ಇದು 1991-92 ಬಂದಿದ್ದು. ಯಾರಿಗೆ ಅಂತಂದರೆ ರೂರಲ್ ಹೌಸ್ಲೆಸ್ ಪೂರ್ಗೆ, ತುಂಬ ಬಡವರಿಗೆ ಬಂದಂತಹ ಯೋಜನೆ ಇದು. ಆ್ಯನ್ಯಲ್ ಇನ್ಕಮ್ ಎಷ್ಟಿರಬೇಕು ಅಂದರೆ 32,000ಗಿಂತ ಕಮ್ಮಿ ಇದ್ದವ್ರು ಮಾತ್ರ ಈ ಸ್ಕೀಮ್ನ ಕೊಡ್ತಾಯಿದ್ರು. ಓಕೆ, 2024ವರೆಗೂ ಲೋಕಲ್ ಎಮ್ ಎಲ್ ಎ ಆ ಬೆನಿಫಿಷಿಯರ್ನ ಸೆಲೆಕ್ಟ್ ಮಾಡ್ತಾಯಿದ್ರು, ಯಾರು ಕೊಡಬೇಕು ಕೊಡಬಾರ್ದು ಅನ್ನೋದನ್ನ. 2005ರಿಂದ ಅದನ್ನೆಲ್ಲ ಗ್ರಾಮ ಪಂಚಾಯತಿ ಕೊಟ್ಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಯಾರಿಗೆ ಹೆಂಗೆ ಕೊಡ್ತಾಯಿದ್ದಾರೆ ಅಂದರೆ 30% ಫಾರ್ SC, 10% ಫಾರ್ ST, 10% ಫಾರ್ ಮೈನಾರಿಟಿ, ಅದರ್ 50% SC/ST ಡೆವಲಪ್ಮೆಂಟ್ಗೋಸ್ಕರನೇ ಇಟ್ಟಿದ್ದಾರೆ. ಈ ಯೋಜನೆಯಲ್ಲಿ ಈ ಪರ್ಸೆಂಟೇಜ್ ಎಷ್ಟು ಅಂದರೆ ಇಷ್ಟು ರಿಸರ್ವೇಷನ್ ಕೊಟ್ಟಿದ್ದಾನೆ. ಇದನ್ನು ಬಸವ ವಸತಿ ಯೋಜನೆ ಅಂತ 2010-11ರಲ್ಲಿ ರೀನೇಮ್ ಮಾಡ್ತಾರೆ, ಆಶ್ರಯ ಸ್ಕೀಮಿಂದ.